ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಫಸ್ಟು ಛಲವಾದಿ ಕುಮಾರ್ ಅವರಿಗೆ ನನ್ನ ಶುಭಾಶಯಗಳು. ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಾ. ನೂರಾರು ಚಿತ್ರ ಮಾಡುವ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತೀನಿ. ಎರಡನೇದು, ನನ್ನ ಪ್ರೀತಿಯ ಗೆಳೆಯ ನಾಗಪ್ಪ, ನಂದು ಅವ್ರದ್ದು 25 ವರ್ಷ ಸ್ನೇಹ. ಯುವರಾಜ ಇಂದ ಅವರು ಎಲ್ಲ ಪಿಕ್ಚರಲ್ಲೂ ಒಂದು ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಮುಂಚೆ ರೆಮ್ಯುನರೇಷನ್ ಕೇಳ್ತಾ ಇದ್ದೆ, ನಾಗಣ್ಣ ಪರ್ ಡೇ ಅಂತ. ಅವಾಗ ಸರ್ ನನಗೆ ರೆಮ್ಯುನರೇಷನ್ ಬೇಡ, ಕನ್ವೀನ್ಸ್ ಕೊಟ್ಬಿಡಿ ಸಾಕು ಡೈಲಿ ಅಂತ. ಯಾಕಂದ್ರೆ ಅವ್ರು ಅಷ್ಟು ತೃಪ್ತರಾಗಿದ್ರು ಅವಾಗ. ಸೊ ಆ ಒಂದು ಶ್ರದ್ಧೆ, ಆ ಒಂದಿದೆ. 25 ವರ್ಷ ಎಳ್ಕೊಂಡ್ಬಂದಿದೆ ಚಿತ್ರರಂಗದಲ್ಲಿ. ಪ್ರಥಮ ನಿರ್ದೇಶಕರು ಅಂತ ಅಭಿರುಚಿಯ ಚಿತ್ರ ಮಾಡ್ತಾರೆ. ನನಗೆ ಅವ್ರಿಗೆ ಆಗಿ ಬರಲ್ಲ, ಯಾಕಂದ್ರೆ ನಾನು ಮಾಸು ಕ್ಲಾಸ್. ಎಷ್ಟೋ ಚಿತ್ರ ಮಾಡೋಣ ಅನ್ಕೊಂತೀವಿ, ನನಗೆ ವೈಲೆನ್ಸ್ ಬೇಕು, ಬೇಡ. ಅದರಿಂದ ಅರ್ಧದಲ್ಲೇ ನಿಂತೋಗಿದೆ. ಮೂರನೇದು, ನಮ್ಮ ಕಿಟ್ಟಪ್ಪನ ಬಗ್ಗೆ ಹೇಳಲೇಬೇಕು. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಕಿಟ್ಟಪ್ಪನ ಒಬ್ಬರು. ಯಾಕಂದ್ರೆ ಯಾವುದೇ ಪಾತ್ರ ಕೊಟ್ಟರು ಜೀವ ತುಂಬ್ತಾರೆ. ಸೊ ನಾಗಪ್ಪ ಏನ್ ಅನ್ಕೊಂಡಿದ್ದಾರೆ, ಕಿಟ್ಟಪ್ಪ ಅವ್ರ ಜೀವ ಕೊಟ್ಟಿರೋದಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು. ಆಮೇಲೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸ್ ಅಲ್ಲಿ ಪ್ರಥಮ ಸ್ಥಾನದಲ್ಲಿದ್ದವರು ರಚಿತಾರಾಮ್ ಅಂತ ಹೇಳೋದ್ರಲ್ಲಿ 26 ರಕ್ಷಿತಾ ರಮ್ಯಾ ರಚಿತಾರಾಮ್ 666. ಸೊ ಎಲ್ಲ ಸಂಜು ವೆಡ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯಗಳನ್ನ ಹೇಳ್ತಾ, ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜು ವೆಡ್ಸ್ ಗೀತಾ ಕ್ರಾಂತಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ. ನೀವೇ ಎಲ್ಲ ನೋಡಿದ್ದೀರಾ. ದಯವಿಟ್ಟು ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ. ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳು ಮಾಡಿ ಕನ್ನಡ ಚಿತ್ರರಂಗನ ಮುಂದಕ್ಕೆ ತಗೊಂಡು ಹೋಗ್ತಾನೆ ಅಂತ ನಂಬಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.